ಅಂತಂದ್ರೆ ಬರದ ಬಗ್ಗೆ ನೀವು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಿದಿರಿ. ಕೇಂದ್ರ ಸರ್ಕಾರ ನೀವು ಕೊಟ್ಟಿರುವಂಥ ಎಸ್ಟಿಮೇಟ್ ಅನ್ನು ವೆರಿಫೈ ಮಾಡಿ ಅದಕ್ಕೆ ರಿಲೀಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ನಡೀತಾ ಇದೆ. ಕೇಂದ್ರ ಸರ್ಕಾರ ಹಿಂದೆ ಕೂಡ SDRFನಲ್ಲಿ NDRFನಲ್ಲಿ ಎಷ್ಟು ಗ್ರ್ಯಾಂಟ್ಗಳನ್ನು ರಾಜ್ಯಕ್ಕೆ ಕೊಡಬೇಕಿತ್ತೋ, ಹಿಂದೆ ಎಷ್ಟು UPA ಅವಧಿಯಲ್ಲಿ ಬರ್ತಿತ್ತೋ ಅದಕ್ಕಿಂತ ಜಾಸ್ತಿ NDRF ಮತ್ತು SDRF ಗ್ರ್ಯಾಂಟ್ಗಳಿಗೆ ಬಂದಿದ್ದಾವೆ. ನಾನೇನಿದನ್ನು ಈಗ ಸೆಂಟರ್ ಗ್ರ್ಯಾಂಟ್ ಅಂತ ಹೇಳಿದೆ, ಈಗ ಈ 91,000 ಕೋಟಿ ಅದರಲ್ಲಿ NDRF SDRF ಗ್ರ್ಯಾಂಟು ಇನ್ಕ್ಲೂಡ್ ಆಗಿ ಬರುತ್ತೆ, ಅದೆಲ್ಲವೂ ಜಾಸ್ತಿ ಆಗಿದೆ. ಆದರೆ ನೀವು ಇವಾಗಲೇ ಸಲ್ಲಿಸಿದಿರಲ್ಲ ಎಸ್ಟಿಮೇಟು, ಸೊ ನಿಮಗೆ ಅಂದಾಜಿದೆಯಲ್ಲ ಎಷ್ಟಾಗಿದೆ ರಾಜ್ಯ ಸರ್ಕಾರದಲ್ಲಿ ನಷ್ಟ ಎಷ್ಟಾಗಿದೆ ರಾಜ್ಯದಲ್ಲಿ ಅಂತ. ನೀವು ರಾಜ್ಯ ಸರ್ಕಾರದಿಂದ ಎಷ್ಟು ರಿಲೀಸ್ ಮಾಡಿದ್ದೀರಿ? ರಾಜ್ಯ ಸರ್ಕಾರದಿಂದ ಇಲ್ಲಿ ತನಕ ನೀವು ಎಸ್ಟಿಮೇಟ್ ಮಾಡಾದ್ಮೇಲೆ ನೀವೆಷ್ಟು ರಿಲೀಸ್ ಮಾಡಿದ್ದೀರಿ? ಕೇಂದ್ರ ಸರ್ಕಾರದ ಹತ್ರ ಎಷ್ಟು ಕೇಳ್ತಾ ಇದ್ದೀರಿ? ನೀವೇ ಅಷ್ಟನ್ನು ರಿಲೀಸ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಹತ್ರ ಇವತ್ತು ಪ್ರಶ್ನೆ ಹಾಕಿ ರಾಜಕಾರಣ ಮಾಡುವಂಥದ್ದನ್ನ ನೀವು ಮಾಡಬಾರದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತಾ ಇರೋದು. ಅಂತಂದ್ರೆ ಬರದ ಬಗ್ಗೆ ನೀವು ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ಎಸ್ಟಿಮೇಟ್ ಅನ್ನು ಸಲ್ಲಿಸಿದಿರಿ. ಕೇಂದ್ರ ಸರ್ಕಾರ ನೀವು ಕೊಟ್ಟಿರುವಂಥ ಎಸ್ಟಿಮೇಟ್ ಅನ್ನು ವೆರಿಫೈ ಮಾಡಿ ಅದಕ್ಕೆ ರಿಲೀಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರದ ಒಂದು ಪ್ರಾಸೆಸ್ ಇದೆ. ಆ ಪ್ರಾಸೆಸ್ ನಡೀತಾ ಇದೆ. ಕೇಂದ್ರ ಸರ್ಕಾರ ಹಿಂದೆ ಕೂಡ SDRFನಲ್ಲಿ NDRFನಲ್ಲಿ ಎಷ್ಟು ಗ್ರ್ಯಾಂಟ್ಗಳನ್ನು ರಾಜ್ಯಕ್ಕೆ ಕೊಡಬೇಕಿತ್ತೋ, ಹಿಂದೆ ಎಷ್ಟು UPA ಅವಧಿಯಲ್ಲಿ ಬರ್ತಿತ್ತೋ ಅದಕ್ಕಿಂತ ಜಾಸ್ತಿ NDRF ಮತ್ತು SDRF ಗ್ರ್ಯಾಂಟ್ಗಳಿಗೆ ಬಂದಿದ್ದಾವೆ. ನಾನೇನಿದನ್ನು ಈಗ ಸೆಂಟರ್ ಗ್ರ್ಯಾಂಟ್ ಅಂತ ಹೇಳಿದೆ, ಈಗ ಈ 91,000 ಕೋಟಿ ಅದರಲ್ಲಿ NDRF SDRF ಗ್ರ್ಯಾಂಟು ಇನ್ಕ್ಲೂಡ್ ಆಗಿ ಬರುತ್ತೆ, ಅದೆಲ್ಲವೂ ಜಾಸ್ತಿ ಆಗಿದೆ. ಆದರೆ ನೀವು ಇವಾಗಲೇ ಸಲ್ಲಿಸಿದಿರಲ್ಲ ಎಸ್ಟಿಮೇಟು, ಸೊ ನಿಮಗೆ ಅಂದಾಜಿದೆಯಲ್ಲ ಎಷ್ಟಾಗಿದೆ ರಾಜ್ಯ ಸರ್ಕಾರದಲ್ಲಿ ನಷ್ಟ ಎಷ್ಟಾಗಿದೆ ರಾಜ್ಯದಲ್ಲಿ ಅಂತ. ನೀವು ರಾಜ್ಯ ಸರ್ಕಾರದಿಂದ ಎಷ್ಟು ರಿಲೀಸ್ ಮಾಡಿದ್ದೀರಿ? ರಾಜ್ಯ ಸರ್ಕಾರದಿಂದ ಇಲ್ಲಿ ತನಕ ನೀವು ಎಸ್ಟಿಮೇಟ್ ಮಾಡಾದ್ಮೇಲೆ ನೀವೆಷ್ಟು ರಿಲೀಸ್ ಮಾಡಿದ್ದೀರಿ? ಕೇಂದ್ರ ಸರ್ಕಾರದ ಹತ್ರ ಎಷ್ಟು ಕೇಳ್ತಾ ಇದ್ದೀರಿ? ನೀವೇ ಅಷ್ಟನ್ನು ರಿಲೀಸ್ ಮಾಡಿದ್ರೆ ಕೇಂದ್ರ ಸರ್ಕಾರದ ಹತ್ರ ಇವತ್ತು ಪ್ರಶ್ನೆ ಹಾಕಿ ರಾಜಕಾರಣ ಮಾಡುವಂಥದ್ದನ್ನ ನೀವು ಮಾಡಬಾರದು ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಾನು ಮನವಿ ಮಾಡ್ತಾ ಇರೋದು.